ಸಾಮಾನ್ಯವಾಗಿ ಪ್ರತಿಯೊಬ್ಬರು ನೋಡೇ ಇರ್ತೀರ ಈ ತಂಗಡಿ ಗಿಡವನ್ನು. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿದ್ದರೂ ಅಪಾರವಾದ ಔಷಧೀಯ ಗುಣಗಳನ್ನು ಹೊಂದಿರುವ ಅದ್ಭುತ ಮೂಲಿಕೆ ಇದು. ಔಷಧಿಯ ಒಂದು ಖಜಾನೆ ಅಂತಲೇ ಕರಿಬೋದು. ಯಾಕಂದರೆ ಹೂವು, ಎಲೆ, ಬೇರು, ತೊಗಟೆ ಹೀಗೆ ಪ್ರತಿಯೊಂದು ಭಾಗವೂ ಆರೋಗ್ಯಕ್ಕೆ ಉಪಯುಕ್ತವಾಗಿದೆ. ಈ ತಂಗಡಿ ಗಿಡದ ಪ್ರಮುಖ ಔಷಧಿ ಗುಣಗಳನ್ನು ನೋಡ್ತಾ ಹೋಗೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ತಂಗಡಿ ಗಿಡ ಅಥವಾ ಹೊನ್ನಾವರಿಕೆ ಅಂತ ಏನು ಕರಿತೀರೋ, ಇದರಲ್ಲಿ ಅಪಾರ ಔಷಧಿ ಗುಣಗಳನ್ನು ಹೊಂದಿದೆ. ಪ್ರತಿಯೊಂದು ಕಾಯಿಲೆಗೂ ಇದು ಒಂದು ಅದ್ಭುತವಾದ ಗಿಡಮೂಲಿಕೆ ಇದು. ಮೊದಲನೇದು ಮಧುಮೇಹ ನಿಯಂತ್ರಣವನ್ನು ನೋಡೋದಾದರೆ, ಅಂದರೆ ತಂಗಡಿ ಹೂಗಳು ಮಧುಮೇಹವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಯಾವ ರೀತಿ ಮಧುಮೇಹ ಇರುವಂಥವ್ರು ತಗೊಳ್ಬೇಕು ಅಂದರೆ, ಒಣಗಿಸಿ, ಅಂದರೆ ತಂಗಡಿ ಹೂಗಳನ್ನು ತೊಗೊಂಬಂದು ನೆರಳಲ್ಲಿ ಒಣಗಿಸಿ ಅದನ್ನು ಆ ಹೂಗಳಿಂದ ಚಹಾ ಮಾಡಿ ಅಥವಾ ಕಷಾಯದ ರೂಪದಲ್ಲಿ ಕುಡಿತಾ ಬಂದರೆ ನಿಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತೆ. ಆಗ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಹಾಗೆಯೇ ನಿಮಗೇನಾದರೂ ಪ್ರತಿದಿನ ಫ್ರೆಶ್ ಆಗಿ ಸಿಗುತ್ತೆ ಹೂಗಳು ಅನ್ನೋದಾದರೆ, ಒಂದು 10-15 ಹೂಗಳ ದಳವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ಈ ಮಧುಮೇಹವನ್ನು ನಿಯಂತ್ರಣದಲ್ಲಿಡ್ಬೋದು. ಇದಷ್ಟೇ ಅಲ್ಲ, ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇದೆ ಅಥವಾ ದೀರ್ಘಕಾಲಿಕವಾಗಿ ಜ್ವರ ಇದೆ ಅಂತಂದಾಗ ಈ ತಂಗಡಿ ಬೇರನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ, ಅದ್ರ ಜೊತೆಗೇ ಹೂಗಳನ್ನು ತೊಗೊಂಬಂದು ಅದನ್ನು ಕೂಡ ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಇದನ್ನು ಕಷಾಯ ಮಾಡಿ ಕುಡಿತಾ ಬಂದರೆ ನಿಮ್ಮ ಒಂದು ದೀರ್ಘಕಾಲೀನ ಒಂದು ಜ್ವರದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಅಜೀರ್ಣ ಸಮಸ್ಯೆ ಇರುವಂಥವರು ಕೂಡ ಈ ಕಷಾಯವನ್ನು ಸೇವನೆ ಮಾಡ್ತಾ ಬಂದರೆ ನಿಮ್ಮ ಅಜೀರ್ಣದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಮೂತ್ರಕೋಶದ ಸಮಸ್ಯೆ ಇರುವಂಥವರು ತಂಗಡಿ ಬೇರುಗಳನ್ನು ಮೂತ್ರಕೋಶದ ಸೋಂಕು ಹಾಗೂ ಇತರ ಮೂತ್ರ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಕೂಡ ಬಳಸುತ್ತೆ. ಯಾವ ರೀತಿ ಬಳಸಬೇಕು ಅಂದರೆ, ಈಗಾಗಲೇ ನಾನು ಹೇಳ್ದಂಗೆ ತಂಗಡಿ ಬೇರುಗಳನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಕುಟ್ಟಿ ಚೆನ್ನಾಗಿ ಪುಡಿ ಮಾಡಿ ಕಷಾಯದ ರೂಪದಲ್ಲಿ ಸೇವನೆ ಮಾಡ್ತಾ ಬಂದರೆ ಈ ಒಂದು ಮೂತ್ರಕೋಶದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಮಲಬದ್ಧತೆ ಇರುವಂಥವರು ಈ ತಂಗಡಿ ಗಿಡದ ಎಲೆಗಳಲ್ಲಿ ವಿರೇಚಕ ಗುಣಗಳನ್ನು ಹೊಂದಿರೋದ್ರಿಂದ ಮಲಬದ್ಧತೆಯನ್ನು ನಿವಾರಣೆ ಮಾಡೋದು ಕೂಡ ಇದು ತುಂಬಾ ಸಹಕಾರಿಯಾಗಿದೆ. ಹಾಗೆ ಫ್ರೆಶ್ ಆಗಿ ಎಲೆಗಳನ್ನೇ ತೊಗೊಂಬಂದು ಜಗಿದಾದರೂ ತಿನ್ನಿ ಅಥವಾ ನಿಮ್ಮ ಆಹಾರವನ್ನಾಗಿ ಆದರೂ ಬಳಸಿ ಅಥವಾ ಕಷಾಯದ ರೂಪದಲ್ಲೇ ಆದರೂ ಬಳಸಿ ಮಲಬದ್ಧತೆಯನ್ನು ನಿವಾರಣೆ ಮಾಡೋದರಲ್ಲಿ ಇದು ತುಂಬ ಸಹಕಾರಿಯಾಗಿದೆ. ಹಾಗೆಯೇ ಕಣ್ಣಿನಲ್ಲಿ ಅಲರ್ಜಿ ಆಗ್ತಾ ಇದೆ, ಕಣ್ಣಿನ ಕೆಲವೊಂದು ಸೋಂಕುಗಳಿರುತ್ತೆ, ಅಂದರೆ ತುಂಬ ಉರಿಯೋದು ಆ ಥರ ಎಲ್ಲ ಇದ್ದಾಗ ಸಮಸ್ಯೆಗಳು ಈ ತಂಗಡಿ ಹೂವು ಹಾಗೆ ಸೊಪ್ಪನ್ನು ಬೇರನ್ನು ಎಲ್ಲವನ್ನು ನೀವು ಹಾಗೆಯೇ ಹಸಿಯಾಗಿರುವಂಥದ್ದನ್ನೇ ತೊಗೊಂಬಂದು ಚೆನ್ನಾಗಿ ತೊಳೆದು ಕಷಾಯ ಮಾಡಿ ಒಂದು ವಾರದ ಮಟ್ಟಿಗೆ ಕುಡಿತಾ ಬಂದರೆ ಈ ಕಣ್ಣಿನ ಸೋಂಕು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಮಂಡಿ ನೋವು, ಸಂಧಿವಾತ, ಕೀಲು ನೋವು, ಸ್ನಾಯು ನೋವು ಇಂತಹವುಗಳೆಲ್ಲ ಇದ್ದಾಗ ನೀವು ಖಾಲಿ ಹೊಟ್ಟೆಯಲ್ಲಿ ಈ ತಂಗಡಿ ಗಿಡದ ಕಷಾಯವನ್ನು ಸೇವನೆ ಮಾಡ್ತಾ ಬಂದರೆ ವಾಸಿಯಾಗುತ್ತೆ. ಹಾಗೆ ತಂಗಡಿ ಗಿಡದ ಎಲೆಗಳು, ಕಾಂಡ, ಹೂವು, ಈ ತೊಗಟೆ, ಬೇರು ಎಲ್ಲವನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ಚೆನ್ನಾಗಿ ಕುಟ್ಟಿ ಇದನ್ನು ಒಂದು ಪೇಸ್ಟ್ ಥರ ಮಾಡಿಕೊಂಡು, ಈ ಪೇಸ್ಟಿಗೆ ಸ್ವಲ್ಪ ಪೇಸ್ಟ್ ಮಾಡಬೇಕಾದ್ರೇ ಬೆಳ್ಳುಳ್ಳಿ ಸ್ವಲ್ಪ, 1 ಇಂಚು ಶುಂಠಿಯನ್ನು ಹಾಕಿ, ಒಂದು 4-5 ಕಾಳು ಮೆಣಸನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡಿ, ನಿಮಗೆ ಯಾವ ಭಾಗದಲ್ಲಿ ನೋವಿರುತ್ತೋ ಆ ಭಾಗಕ್ಕೆ ಈ ಪೇಸ್ಟನ್ನು ಪಟ್ಟಾಕೋದ್ರಿಂದ ಆ ಮಂಡಿ ನೋವಾಗಿರ್ಬೋದು, ದೇಹದಲ್ಲಿರುವಂಥ ಯಾವುದೇ ಒಂದು ನೋವಾಗಿರ್ಬೋದು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಈ ಕಾಯಿಲೆ ಇರುವಂಥವರೇ ಮಾತ್ರನೇ ಸೇವನೆ ಮಾಡಬೇಕು ಅಂತೇನಿಲ್ಲ. ಆರೋಗ್ಯವಾಗಿರೋರು ಕೂಡ ಎಲೆ, ಹೂವು, ತೊಗಟೆ ಮೂರನ್ನು ಫ್ರೆಶ್ಶಾಗಿ ತೊಗೊಂಬಂದು ಚೆನ್ನಾಗಿ ತೊಳೆದು ಇದರ ಒಂದು ಕಷಾಯವನ್ನು ಮಾಡಿ ವಾರಕ್ಕೊಮ್ಮೆನೋ ಅಥವಾ 15 ದಿನಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಸೇವನೆ ಮಾಡ್ತಾ ಬಂದರೆ ನಮ್ಮ ರಕ್ತವನ್ನು, ಅಂದರೆ ನಮ್ಮ ದೇಹದಲ್ಲಿರುವ
ರಕ್ತದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇದಷ್ಟೇ ಅಲ್ಲ, ನಿಮ್ಮ ದೇಹದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ. ಹೇಗೆ ಅಂದರೆ, ಈ ತಂಗಡಿ ಗಿಡದ ಹೂಗಳನ್ನು ತಗೊಂಬಂದು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ನೀವು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತಾ ಬಂದರೆ ನಿಮ್ಮ ದೇಹದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಹಾಗೆ ನಿಮಗೆ ಪ್ರತಿದಿನ ಹಸಿಯಾದಂತಹ ಒಂದು ಹೂಗಳು ಫ್ರೆಶ್ ಆಗಿ ಸಿಗುತ್ತೆ ಅಂತಂದರೆ, ನಿಮ್ಮ ಮುಖದಲ್ಲಿ ಏನಾದರೂ ಮೊಡವೆಗಳೇನಾದರೂ ಇದ್ದರೆ ಈ ಹೂವನ್ನು ತೊಗೊಂಬಂದು ಚೆನ್ನಾಗಿ ಪೇಸ್ಟ್ ಮಾಡಿ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು, ಪ್ಯೂರ್ ಅರಿಶಿಣವನ್ನು ಬಳಸಿ ಮುಖಕ್ಕೆ ಹಚ್ಚೋದ್ರಿಂದ ಮುಖದಲ್ಲಿರುವಂತಹ ಮೊಡವೆಗಳೆಲ್ಲ ಮಾಯವಾಗಿ ನಿಮ್ಮ ಒಂದು ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಹಳ್ಳಿ ಕಡೆ ಈ ತಂಗಡಿ ಗಿಡವನ್ನು ಏನಂತ ಕರೀತಾರೋ ಕಮೆಂಟ್ ಮಾಡಿ ತಿಳಿಸಿ.